ಈಗ ಪ್ರೆಸೆಂಟ್ಲಿ JSW ಸ್ಟೀಲ್ ಎಷ್ಟು ಶೇರ್ಸ್ ಇದೆ, ಅಕಸ್ಮಾತ್ 100 ಇದ್ರೆ ಎಷ್ಟು ಇಸ್ಪಾಟ್ ಸ್ಟೀಲ್ ಗೆ ಟೈಅಪ್ ಕೊಟ್ಟಿದ್ರು ಅವರು, ಅದನ್ನ ಒಂದು ಇದು ಕ್ಯಾಲ್ಕುಲೇಷನ್ ತಗೊಂಡು ನಿಮ್ಮ ಇಸ್ಪಾಟ್ ಸ್ಟೀಲ್ ನ ಒಂದು ಬೈಯಿಂಗ್ ಲೆವೆಲ್ ಅಲ್ಲಿ ಇತ್ತು ಮತ್ತು ಈಗ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಎಷ್ಟಲ್ಲಿದೆ ಅಂತ ನೋಡಿ ನೀವು ಪ್ರಾಫಿಟಬಿಲಿಟಿ ಇದ್ರೆ ಈಗ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಪೊಸಿಷನ್ಸ್ ನ ಎಕ್ಸಿಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಈ ತರ ಏನಾದ್ರು ಟೈಅಪ್ ಆಗಿ ಏನಾದ್ರು ಕಂಪನಿ ಚೇಂಜರ್ ಅದನ್ನೆಲ್ಲ ಒಂದು ಜರ್ನಲ್, ಟ್ರೇಡಿಂಗ್ ಜರ್ನಲ್ ತರ ಮೇಂಟೈನ್ ಮಾಡಿ ಅದರಲ್ಲಿ ನೀವೆಲ್ಲಾನು ಒಂದು ಡೀಟೇಲ್ಸ್ ಬರ್ಕೊಂಡು ಪೀರಿಯಾಡಿಕಲಿ ಅದ್ರ ಒಂದು ರೇಟ್ಸ್ ನ ಕೂಡ ರಿವೈಸ್ ಆಗೋದನ್ನ ಬರ್ಕೊಳ್ಳಿ ಲಾಂಗ್ ಟರ್ಮ್ ಟ್ರೇಡರ್ಸ್. ಅದರಿಂದ ನಿಮ್ಗೆ ಯಾವಾಗಾದ್ರೂ ಒಂದು ಅದ್ರ ಬಗ್ಗೆ ಈ ಮಾಹಿತಿ ಬೇಕಂತಂದಾಗ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಸಿಗುತ್ತೆ. ಮತ್ತು ನೀವೇನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೂ ಕೂಡ ನಿಮ್ಗೆ ಪೊಸಿಷನ್ ಎಷ್ಟಲ್ಲಿ ತಗೊಂಡಿದೆ, ಎಷ್ಟು ಪ್ರಾಫಿಟಬಿಲಿಟಿ, ಎಷ್ಟು ಲಾಸ್ ಆಗಿದೆ, ಅದೆಲ್ಲ ಒಂದು ಡೀಟೇಲ್ಸ್ ಇದ್ರೆ ನಿಮ್ಗೆ ಲಾಂಗ್ ರನ್ ಪ್ರಾಫಿಟಬಿಲಿಟಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ಗದಗಿಂದ ಕರಬುದುರಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಳಿ ತಮ್ಮ ಪ್ರಶ್ನೆ ಏನು? ಸರ್, ಈಗ ನಂದು 2 ಪ್ರಶ್ನೆ ಇದೆ. ಹೇಳಿ. ಈಗ ನಾನು 220ರಲ್ಲಿ 300 ಶೇರ್ ತಗೊಂಡಿದ್ದೇನೆ ಮಾಸ್ಟೆಕ್ ಅಂತ ಹೇಳಿ. ಓಕೆ. ಆಮೇಲೆ ಅದು ಏನಾಗ ಬಹಳ ಕೆಳಗಡೆ ಬರ್ತಾ ಇದೆ. ಮತ್ತೆ ಇನ್ನು ನೆಕ್ಸ್ಟ್ ಇಲೆಕ್ಷನ್ ರಿಸಲ್ಟ್ ಬಂದು ಇದೆಯಾ ಅಥವಾ ಅಷ್ಟರಲ್ಲೇ ಇರ್ತದ, ಹೇಗೆ ಮುಂದಿನ ಮಾರ್ಕೆಟ್ ಇದು ಹೇಗಿರ್ತದೆ ಚಟುವಟಿಕೆ ಅಂತ ಕೇಳಿದ್ರೆ. ಈ ಎರಡನೇ ಪ್ರಶ್ನೆ ಇದೆಯಲ್ಲ, ಎಲ್ಲರ ಪ್ರಶ್ನೆ. ಹೌದು ಅಲ್ವಾ? ಈಗ ನೋಡಿ, ಮೊದಲನೇದಾಗಿ ನೀವು ಮಾಸ್ಟೆಕ್ ಬಗ್ಗೆ ಕೇಳಿದ್ರಿ. ಮಾಸ್ಟೆಕ್ 175 ರೂಪಾಯಿನಲ್ಲಿ ಈಗ ಟ್ರೇಡ್ ಆಗ್ತದೆ. ಆಲ್ಮೋಸ್ಟ್ ನಿಮ್ಮ ಬೈಯಿಂಗ್ ಲೆವೆಲ್ ಗಿಂತ 55 ರೂಪಾಯಿ ಲಾಸ್ ನಲ್ಲಿ ಇರ್ತೀರಾ. ನಾನು ಪರ್ಸನಲಿ ಅದನ್ನ ಎಕ್ಸಿಟ್ ಮಾಡಿ ಅಂತ ಹೇಳ್ತೀನಿ. ಲಾಂಗ್ ಟರ್ಮ್ ಆಂಗಲ್ ನಲ್ಲಿ ನೋಡೋದಾದ್ರೂ 160 ರೂಪಾಯಿ ಸಪೋರ್ಟ್ ಇರ್ತದೆ. ಬಟ್ 3 ಮಂತ್ಸ್ ಆಂಗಲ್ ನಲ್ಲಿ ನೋಡೋದಾದ್ರೆ ಈಗ ಪ್ರೆಸೆಂಟ್ಲಿ ಏನಿದೆ 180 ರೂಪಾಯಿ ಸಪೋರ್ಟ್ ಇದೆ, ಬಟ್ 175 ರೂಪಾಯಿನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಅದರಿಂದ ಅದನ್ನ ಎಕ್ಸಿಟ್ ಮಾಡೋದು ಒಳ್ಳೇದು. ನೆಕ್ಸ್ಟ್ ನೀವು ಕೇಳಿದ್ರೆ ಈಗ ಬಿಜೆಪಿ ಗವರ್ಮೆಂಟ್ ಬರ್ಬೋದು ಅಥವಾ ಕಾಂಗ್ರೆಸ್ ಅಥವಾ ಥರ್ಡ್ ಫ್ರಂಟ್ ಬಂದ್ಬಿಟ್ರೆ ಏನಾಗುತ್ತೆ ಅಂತ ನೋಡಿ. ಬಿಜೆಪಿ ಅಥವಾ NDA ಅಥವಾ ಏನ್ ನೆಕ್ಸ್ಟ್ ಫಾರ್ಮೇಶನ್ ಆಗ್ಬೋದು, ಅದಕ್ಕೆ ಏನಕ್ಕೆ ಸ್ವಲ್ಪ ಮಾರ್ಕೆಟ್ ಫ್ರೆಂಡ್ಲಿ ಆಗಿ ಹೋಗ್ತಾ ಇದೆ ಅಂತಂದ್ರೆ, ಗುಜರಾತ್ ನ ಬೇಸ್ ಆಗಿ ತಗೊಂಡ್ರೆ ಅದು ಕಾರ್ಪೊರೇಟ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಓವರ್ ಆಲ್ ಎಕಾನಮಿ ಆಂಗಲ್ ನಲ್ಲಿ ಅವರು ಒಂದು ಒಳ್ಳೆಯ ಕ್ರಮಗಳನ್ನ ಕೈಗೊಂಡು ಒಂದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆಯ ಪ್ರೊಜೆಕ್ಷನ್ ಕೊಟ್ಟು ಮತ್ತು FIIs ಮತ್ತು FDIs ಫ್ರೆಂಡ್ಲಿ ಪಾಲಿಸೀಸ್ ನ ತಗೊಬಹುದು ಅನ್ನೋ ಆಂಟಿಸಿಪೇಷನ್ ಇಂದ ಮಾತ್ರ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಕ್ಲಿಯರ್ ಕಟ್ ಮೆಜಾರಿಟಿ ಬರದೇ ಇದ್ರೆ, ಕ್ಲಿಯರ್ ಕಟ್ ಮೆಜಾರಿಟಿ ಬರಲಿಲ್ಲ ಅಂದ್ರೆ ಒಂದು 200-220 ಬರಲಿಲ್ಲ ಅಂದ್ರೆ, ಅಕಸ್ಮಾತ್ ಅದಕ್ಕಿಂತ ಕೆಳಗಡೆ ಬಂದ್ರೆ ಸ್ಮಾಲ್ ಮೈನರ್ ಪಾರ್ಟೀಸ್ ಜೊತೆ ಒಂದು ಟೈಪ್ ಮಾಡಬೇಕಾಗುತ್ತೆ. ಅವಾಗ್ಲೂ ಕೂಡ ಒಂದು ಮಾರ್ಕೆಟ್ ಶೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಮಿಂಗ್ ಟು ಥರ್ಡ್ ಫ್ರಂಟ್ ಬರೋದು ಕಂಪ್ಲೀಟ್ಲಿ ಯಾರು ಒಂದು ಪ್ರಿಡಿಕ್ಷನ್ ಮಾಡಿಲ್ಲ. ಒಂದು ಸ್ಟೇಟ್ ಬೈ ಸ್ಟೇಟ್ ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಬೈ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರು ಕೂಡ ಅಕಸ್ಮಾತ್ ಏನಾದ್ರು ಅನ್ಪ್ರೆಡಿಕ್ಟಬಲ್ ರಿಸಲ್ಟ್ ಆಗಿ ಏನಾದ್ರು ಥರ್ಡ್ ಫ್ರಂಟ್ ಹತ್ರ ಬಂದ್ರೆ ಮಾರ್ಕೆಟ್ ಯೂಜ್ ಕೊಲಾಪ್ಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ಕ್ಲಿಯರ್ ಕಟ್ ಗೌರ್ಮೆಂಟ್ ಖಂಡಿತ ಇರೋದಿಲ್ಲ. ಮತ್ತೆ ಸಿಂಗಲ್ ಲೀಡರ್ ಇಲ್ಲದೆ ಒಂದು 4-5 ಲೀಡರ್ಸ್ ಮಾತು ಕೇಳಬೇಕಾಗುತ್ತೆ. ಮತ್ತೆ ಅದರ ಆ ಗೌರ್ಮೆಂಟ್ ಅಲ್ಲಿ ಪಾಲಿಸಿ ಮೇಕಿಂಗ್ ಸ್ಟ್ರೆಂತ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಸೊ ಅದರಿಂದ ಮಾರ್ಕೆಟ್ ಖಂಡಿತ ಒಂದು 6550, 5500 ತನಕ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಒಂದು 1000-1500 ಪಾಯಿಂಟ್ಸ್ ಒಂದು 3 ಮಂತ್ಸ್ 4 ಮಂತ್ಸ್ ಅಲ್ಲೇ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಓವರ್ ಆಲ್ ಈಗ ಪ್ರೆಸೆಂಟ್ ಆಂಗಲ್ ಅಲ್ಲಿ ನೋಡೋದಾದ್ರೆ ಬಿಜೆಪಿ ಲೆಡ್ ಗೌರ್ಮೆಂಟ್ ಬರುತ್ತೆ ಅನ್ನೋ ಚಾನ್ಸಸ್ ಏನಾದ್ರು ಅಕಸ್ಮಾತ್ May 16 ಎಲೆಕ್ಷನ್ ರಿಸಲ್ಟ್ಸ್ ಬಂದ್ಮೇಲೆ ಏನಾದ್ರು ಬಂದ್ರೆ ಖಂಡಿತ ಮಾರ್ಕೆಟ್ ಇಲ್ಲಿಂದ ಒಂದು 300-400 ಪಾಯಿಂಟ್ಸ್ ಮೇಲೆ ಹೋಗುತ್ತೆ. ಅಕಸ್ಮಾತ್ ಏನಾದ್ರು ಅದು ಬರೆದ ಒಂದು ಸ್ವಲ್ಪ ವೀಕ್ನೆಸ್ ಕಂಡ್ರೆ ಮಾರ್ಕೆಟ್ ಮತ್ತೆ 300-400 ಪಾಯಿಂಟ್ಸ್ ಕೆಳಗಡೆ ಬಂದು ಆಮೇಲೆ ಏನ್ ಗೌರ್ಮೆಂಟ್ ಫಾರ್ಮೇಶನ್ ಆಗುತ್ತೆ ಅದು ಮಾರ್ಕೆಟ್ ಡೈರೆಕ್ಷನ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅದರಿಂದ ಯಾರು ಒಂದು ಸ್ಮಾಲ್ ಟ್ರೇಡರ್ಸ್ ಇರ್ತೀರಾ, ಹೊಸದಾಗಿ ಟ್ರೇಡಿಂಗ್ ಬಂದಿರ್ತೀರಾ, ಕಂಪ್ಲೀಟ್ ಮೇನ ಒಂದು ಹಾಲಿಡೇ ತಗೊಂಡು ಎಕ್ಸಿಟ್ ಆಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಈ ತಿಂಗಳೇನಿದೆ ಅದು ಒಂದು ಎಕ್ಸ್ಪರ್ಟ್ ಟ್ರೇಡರ್ಗೆ ಒಳ್ಳೆ ಪ್ರಾಫಿಟಬಿಲಿಟಿ ಆಗುತ್ತೆ. ಯಾಕಂದ್ರೆ ಮೊಮೆಂಟಮ್ ಆಫ್ ನಿಫ್ಟಿನಲ್ಲೇ ಒಂದು 300-400 ಪಾಯಿಂಟ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲೇ ಒಂದು ಎಡ್ಜಿಂಗ್ ಮಾಡಿದ್ರು ಪ್ರಾಫಿಟಬಿಲಿಟಿ ಇರುತ್ತೆ. ಬಟ್ ಯಾರು ಹೊಸಬ್ರು ಇರ್ತೀರಾ ಔಟ್ ಟ್ರೇಡ್ ಮಾಡಿದ್ರೆ ಲಾಸ್ ಮೇಕಿಂಗ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನೀವು ಇಲ್ಲಿ ಯಾರು ಟ್ರೇಡ್ ಮಾಡ್ತಿದ್ರು ಅವರು ವೆಯ್ಟ್ ಅಂಡ್ ವಾಚ್ ಅಲ್ಲಿ ಇದೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈಗ ಗುಲ್ಬರ್ಗದಿಂದ ಕರೆ ಇದೆ. ಹಲೋ, ನಮಸ್ಕಾರ. ಹೇಳಿ, ತಮ್ಮ ಹೆಸರೇನು? ಹಲೋ, ಮಾತಾಡಿ. ತಮ್ಮ ಹೆಸರೇನು? ಓಕೆ, ತಮ್ಮ ಪ್ರಶ್ನೆ ಏನು? ಅದೇ ಏನೀಗ ತಮ್ಮ ಪ್ರಶ್ನೆ ಏನ್ ಕೇಳ್ತಾ ಇದ್ರಿ? ಅದಾಯ್ತು, ನಿಮ್ ಹೆಸರು ಗೊತ್ತಾಯ್ತು. ಓಕೆ, ಅದು ಈಗ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ಷೇರುಪೇಟೆ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಒಂದು ಪ್ರಶ್ನೆ ಏನಂದ್ರೆ, ಈಗ ನಮ್ಮ ಇವತ್ತಿನ ಓಪನಿಂಗ್ ಮಾರ್ಕೆಟ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಪ್ರೀವಿಯಸ್ ಡೇ ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಆಗಿದ್ರೆ ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆಗುತ್ತಾ, ಅಥವಾ ಬೇರೆ ಬೇರೆ ಮಾರ್ಕೆಟ್ಗಳು ಪಾಸಿಟಿವ್ ಆಗಿ ಓಪನ್ ಆಗಿ ಕ್ಲೋಸ್ ಆಗಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ? ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ? ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ವೆಸ್ಟರ್ನ್ ಮಾರ್ಕೆಟ್ ಬಗ್ಗೆ.
ನೋಡಿ ವೆರಿ ಸಿಂಪಲ್. ಮೊದಲನೇದಾಗಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾರಾದ್ರೂ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಆದ್ಮೇಲಿಂದ ನೆಕ್ಸ್ಟ್ ಡೇ ಓಪನಿಂಗ್ ಪ್ರೀವಿಯಸ್ ಡೇ ನಲ್ಲಿ ಏನಾದ್ರು 3:20 ಏನಾದ್ರು ಹಿಂಗಾಗುತ್ತೆ, ಅದರಿಂದ BTST ತಗೊಳ್ಳಿ, ಬೈ ಟುಡೇ ಸೆಲ್ ಟುಮಾರೋ, STBT ಸೆಲ್ ಟುಡೇ ಬೈ ಟುಮಾರೋ ಅದ್ರ ಏನಾದ್ರು ತಗೊಳ್ಳಿ ಅಂದ್ರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ನೀವು ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿರೋ ಪ್ರಕಾರ ಮಾರ್ಕೆಟ್ ನಲ್ಲಿ ಒಂದು ತಿಂಗಳಲ್ಲಿ 21-22 ಟ್ರೇಡಿಂಗ್ ಡೇಸ್ ಅಲ್ಲಿ ಒಂದು ಹಿಂದಿನ ದಿನ ಪ್ರೆಡಿಕ್ಟ್ ಮಾಡಿ ಮುಂದಿನ ದಿನ ಅದೇ ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಮತ್ತು ಈಗ ಕಮಿಂಗ್ ಟು ನೆಕ್ಸ್ಟ್ ಪ್ರಶ್ನೆ, ನೀವು ಕೇಳಿದ್ರೆ ಈಗ ಮಾರ್ನಿಂಗ್ ಓಪನಿಂಗ್ ಹೆಂಗಾಗುತ್ತೆ ಅಂತ. ಮಾರ್ನಿಂಗ್ ಓಪನಿಂಗ್ ಗೆ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ SGX ನಿಫ್ಟಿ, ಸಿಂಗಾಪುರ್ ನಿಫ್ಟಿ ಎಷ್ಟರಲ್ಲಿ ಟ್ರೇಡ್ ಆಗ್ತಾ ಇದೆ, ಆ ಎಂಟೈರ್ ಸೌತ್ ಏಷ್ಯನ್ ಮಾರ್ಕೆಟ್ ಎಷ್ಟರಲ್ಲಿದೆ, ಅದು ಮಾರ್ನಿಂಗ್ ಓಪನಿಂಗ್ ಸ್ವಲ್ಪ ಒಂದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಒಂದು 90% ಅಲ್ಲಿ ಒಂದು 20 ಪಾಯಿಂಟ್ಸ್ ಅಪ್ ಇದ್ರೆ ಇಲ್ಲೂ ಅದೇ 20 ಪಾಯಿಂಟ್ಸ್ ಅಪ್ ನಲ್ಲೇ ಚೇಂಜಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಅದಾದ್ಮೇಲಿಂದ ಡೌ ಜೋನ್ಸ್ ಬಗ್ಗೆ ಕೇಳಿದ್ರಿ, ಡೌ ಜೋನ್ಸ್ ಅಕಸ್ಮಾತ್ ಪಾಸಿಟಿವ್ ಆಗಿದ್ರೆ ಮಾರ್ಕೆಟ್ ಸ್ಟ್ರೆಂತ್ ಕೂಡ ಪಾಸಿಟಿವ್ ಆಗಿ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಯುರೋಪಿಯನ್ ಡೆವಲಪ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇರೋದ್ರಿಂದ. ಅದಾದ್ಮೇಲಿಂದ 12:30 ಆದ್ಮೇಲೆ ಮಾರ್ಕೆಟ್ ನ ಡೌ ಜೋನ್ಸ್ ಯಾವ ಒಂದು ಡೈರೆಕ್ಷನ್ ತಗೊಳುತ್ತೆ, ಅದ್ರ ಜೊತೆಗೆ ಏನಾದ್ರು ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಏನಾದ್ರು ಇಂಪಾರ್ಟೆಂಟ್ ನ್ಯೂಸ್ ಇದೆ, ಕಂಪ್ಲೀಟ್ಲಿ ವರ್ಲ್ಡ್ ಮಾರ್ಕೆಟ್ ಮೇಲೆ ನಾವು ಪ್ರಭಾವಿತರಾಗಿದ್ರೆ ಖಂಡಿತ ಡೌ ಜೋನ್ಸ್ ಏನು ಮೊಮೆಂಟಮ್ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಓವರ್ ಆಲ್ ಒಂದು ಮಾರ್ನಿಂಗ್ ಸಿಂಗಾಪುರ್ ನಿಫ್ಟಿ ಇಂಪಾರ್ಟೆಂಟ್ ಆದ್ರೆ 12:30 ಆದ್ಮೇಲೆ ಡೌ ಜೋನ್ಸಿನ ಒಂದು ಪ್ರಿಡಿಕ್ಷನ್ ತುಂಬಾ ಜಾಸ್ತಿ ಆಗ್ತದೆ. ಸೊ ಟ್ರೇಡಿಂಗ್ ಮಾಡುವಾಗ ನೀವು ಇಂಟರ್ಡೇ ಮಾತ್ರ ಅಬ್ಸರ್ವ್ ಮಾಡಿ ಟ್ರೇಡ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈಗ ಸಂಡೂರಿಂದ ಬಸವನಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ 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 ಹೇಳಿ. ನಾನು ಬಸವನಗೌಡ ಅಂತ ಸಂಡೂರಿನಿಂದ. ಹೇಳಿ. ಒಂದು ಲಾಂಗ್ ಟರ್ಮ್ ಒಂದು NHPC ಅದು ಮಾಡಿದ್ರೆ ಹೋಗ್ಬೋದು ಸರ್? ಏನ್ ಹೇಳ್ತೀರಿ, ಲಾಂಗ್ ಟರ್ಮ್ ಬೇಕಂತ NHPC ಮಾಡ್ಬೋದಾ ಅಂತ? ಓಕೆ ನೋಡಿ, ಲಾಂಗ್ ಟರ್ಮ್ ಅಂತ 10 ವರ್ಷ. ಓಕೆ, ಮತ್ತೆ ಈ ಲಾಂಗ್ ಟರ್ಮ್ ಕಾನ್ಸೆಪ್ಟ್ ಇದೆಯಲ್ಲ ಅದ್ರ ಬಗ್ಗೆನೂ ಹೇಳ್ಬೇಕು. ಯಾಕಂದ್ರೆ ಈಗ ಲಾಂಗ್ ಟರ್ಮ್ ಅನ್ನುವ ಕಾನ್ಸೆಪ್ಟ್ 2008 ನಂತರ ಹೋಯ್ತು. ಮೊದಲೆಲ್ಲ ಇಟ್ಕೊಂಡು ನಾವು ಆರಾಮಾಗಿ ಇರ್ಬೋದು, ಇವ್ರು ಹೇಳ್ತಾ ಇದಾರೆ ಈ ತರ. ಈಗ ನೀವೇನು ಅಂದ್ರೆ ಪ್ರಾಫಿಟ್ ಬಂದ್ರೆ ಬುಕ್ ಮಾಡೋ ಸ್ಥಿತಿಗೆ ಬಂದಿದ್ದೀವಿ. ಖಂಡಿತ ಒಂದು 2-3 ತಿಂಗಳು ಮಾತ್ರ ಇಟ್ಕೊಬಹುದು. ಮತ್ತೆ 3 ತಿಂಗಳಲ್ಲಿ ಏನ್ ತುಂಬಾ ಪವರ್ಫುಲ್ ಸೆಕ್ಟರ್ ಸ್ಟಾಕ್ ಇರ್ತದೆ ಅದು ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಕಂಪ್ಲೀಟ್ಲಿ ವೀಕ್ನೆಸ್ ಆಗುತ್ತೆ. IT ಸೆಕ್ಟರ್ ಇರ್ಬೋದು, ಸ್ಟೀಲ್ ಸೆಕ್ಟರ್ ಇರ್ಬೋದು. ಮೊದಲನೇದಾಗಿ ನೀವು 10 ವರ್ಷ ಇಟ್ಕೊಬೇಕು ನಾನು ಲಾಂಗ್ ಟರ್ಮ್ ಅಲ್ಲಿ. ಅದಾದ್ಮೇಲೆ ನಾನು ಅದಕ್ಕೆ ರಿಸಲ್ಟ್ಸ್ ನೋಡ್ಬೇಕು ಅಂತಂದ್ರೆ ನೀವು ದಯವಿಟ್ಟು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್, ಮ್ಯೂಚುವಲ್ ಫಂಡ್ಸ್ ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಮತ್ತೆ ಯಾವಾಗ ಮಾರ್ಕೆಟ್ ನೆಟ್ ಅಸೆಟ್ ವ್ಯಾಲ್ಯೂ ಕೆಳಗಡೆ, ಈಗೆಲ್ಲ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡೋದು ಯಾವಾಗ ಕೆಳಗಡೆ ಇತ್ತು, ಒಂದು ಆಲ್ಮೋಸ್ಟ್ 5500-5600 ಲೆವೆಲ್ಸ್ ಅಲ್ಲಿ ಇತ್ತು, ಅವಾಗ ನೀವು 10 ಇಯರ್ಸ್ ಪೀರಿಯಡ್ ಗೆ ಪ್ಲಾನ್ ಮಾಡ್ಕೊಂಡು ಕಟ್ಕೊಂಡ್ರೆ ಖಂಡಿತ ಒಂದು ಅಟ್ಲೀಸ್ಟ್ ಒಂದು ಪ್ರಾಫಿಟಬಿಲಿಟಿ ಜಾಸ್ತಿನೇ ಇರ್ತದೆ ಅಂತ ಹೇಳ್ತೀನಿ. ಮತ್ತು ನೀವೇನಾದ್ರು 10 ಇಯರ್ಸ್ ಆದ್ಮೇಲಿಂದ ನನಗೆ ಒಂದು ಪ್ರೆಡಿಕ್ಷನ್ ಕೊಡಿ, ನೀವು ಈ ಕಾಲ್ ಇದ್ರೆ ಆಗ್ಬೋದು ತಗೊಳ್ಳಿ ಅಂತಂದ್ರೆ 10 ಇಯರ್ಸ್ ಆದ್ಮೇಲೆ ಆನ್ಸರ್ಬಲ್ ಆಗೋಕ್ಕೂ ನಾನು ನಿಮ್ಗೆ ಸಿಗೋ ಡೌಟ್ ಆಗ್ತದೆ. ಮತ್ತೆ ನಿಮಗೆ ನಾನೇ ಈ ಕಾಲ್ ಕೊಟ್ಟಿದೆ ಅಂತ ನೆನಪು ಕೂಡ ಇರೋದಿಲ್ಲ. ಮತ್ತು 10 ಇಯರ್ಸ್ ಆದ್ಮೇಲೆ ಮಾರ್ಕೆಟ್ ಸ್ಥಿತಿ ಹೇಗಿರುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಮತ್ತು ಪರ್ಸನಲಿ ಆ ಶೇರ್ ನಲ್ಲಿ ಟ್ರೇಡ್ ಆಗೋ ಕಂಪನಿ ಡೈರೆಕ್ಟರ್ಸ್ ಕೂಡ ಅದು ಕರೆಕ್ಟ್ ಆಗಿ ಕ್ಲಾರಿಟಿ ಗೊತ್ತಿರೋದಿಲ್ಲ. ಸೊ 10 ಇಯರ್ಸ್ ಹಾರಿಜಾನ್ ನಲ್ಲಿ ಬೈ ಮಾಡೋದು ಈಗ ಇಂಡಿಯನ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಆಂಗಲ್ ನಲ್ಲಿ ಪ್ರೆಸೆಂಟ್ 6800 ನಲ್ಲಿ ಒಳ್ಳೇದಲ್ಲ ಅಂತ ಹೇಳ್ತೀನಿ. ಮತ್ತು ನೀವು ಒಂದು ಶಾರ್ಟ್ ಟರ್ಮ್ ಕಾಲ್ಸ್ ತಗೊಳ್ಳಿ, ಅಂದ್ರೆ 1 to 2 year 3 year ಪೀರಿಯಡ್ ಅಲ್ಲಿ ತಗೋಬೇಕಾಗುತ್ತೆ. ಯಾವಾಗ ಮಾರ್ಕೆಟ್ ಆಲ್ ಟೈಮ್ ಹೈ ನಲ್ಲಿ ಇರ್ತದೆ ಅವಾಗ ಸಿಟ್ ಆನ್ ಕ್ಯಾಶ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಎಲ್ಲಾದ್ರೂ ನಿಮ್ಮ ಪೊಸಿಷನ್ಸ್ ಪ್ರಾಫಿಟ್ಸ್ ತಗೊಂಡು ಕ್ಯಾಶ್ ನಲ್ಲಿ ಕೂತ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಬರೀ ಒಂದು ಪೊಸಿಷನಲ್ ಇನ್ವೆಸ್ಟರ್ ಆಗಿದ್ದಲ್ಲಿ, ಅಕಸ್ಮಾತ್ ಏನಾದ್ರು ಟ್ರೇಡರ್ ಆಗಿದ್ದಲ್ಲಿ ಒಂದು ಯಾವ್ದೋ ಹೈಯರ್ ಲೆವೆಲ್ಸ್ ಅಲ್ಲಿ ಇರ್ತದೆ, ಓವರ್ ಬಾಟ್ ಝೋನ್ ಅಲ್ಲಿ ಇರ್ತದೆ, ಅದನ್ನ ನೀವು ಸೆಲ್ ಮಾಡಬಹುದು. ಮತ್ತು ಯಾವಾಗ ಮಾರ್ಕೆಟ್ ಕೆಳಗಡೆ ಬರ್ತದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಗವರ್ಮೆಂಟ್ ಮತ್ತು ಇರ್ರೆಸ್ಪೆಕ್ಟಿವ್ ಆಫ್ ಎಲೆಕ್ಷನ್ ರಿಸಲ್ಟ್ಸ್, ಅಕಸ್ಮಾತ್ ಏನಾದ್ರು ಅವರು ಪಾಲಿಸೀಸ್ ಚೆನ್ನಾಗಿ ತಗೊಂಡಿಲ್ಲ ಅಂದ್ರೆ ಬೈ ಸೆಪ್ಟೆಂಬರ್ ಅಕ್ಟೋಬರ್ ತಿರ್ಗಾ ಮಾರ್ಕೆಟ್ ಇಲ್ಲಿಂದ ಒಂದು 300-400 ಪಾಯಿಂಟ್ಸ್ ಕೆಳಗಡೆ ಬರೋ ಚಾನ್ಸಸ್ ಇರ್ತದೆ. ಅಕಸ್ಮಾತ್ ಪಾಲಿಸೀಸ್ ಚೆನ್ನಾಗಿ ತಗೊಂಡ್ರೆ ಮಾತ್ರ ಇದನ್ನ ಒಂದು ಥ್ರೆಶೋಲ್ಡ್ ಆಗಿ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಓವರ್ ಆಲ್ ಒಂದು ಆವರೇಜ್ ಆಗಿ ತಗೊಂಡ್ರು ಕೂಡ 6300 ಲೆವೆಲ್ಸ್ ಅಲ್ಲಿ ಬಂದಾಗ ಇನ್ವೆಸ್ಟ್ಮೆಂಟ್ ಆಂಗಲ್ ಅಲ್ಲಿ ಕೂಡ ಒಳ್ಳೆ ಶೇರ್ಸ್ ಅಕ್ಯುಮುಲೇಟ್ ಕೂಡ ಮಾಡ್ಕೋಬಹುದು. ಸೊ ಆ ಒಂದು ಆಪರ್ಚುನಿಟಿಗೆ ವೇಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತು ಈ ಪ್ರೆಸೆಂಟ್ ಲೆವೆಲ್ ನಲ್ಲಿ ನೀವು ಯಾವ್ದಾದ್ರು ಒಂದು ಪೊಸಿಷನ್ಸ್ ಇದ್ರೆ ಅದನ್ನ ಒಂದು ಸೆಲ್ ಮಾಡ್ಬಿಟ್ಟು ನೀವು ಕ್ಯಾಶ್ ಅಲ್ಲಿ ಕೂತ್ಕೊಳ್ಳೋದು ಒಳ್ಳೇದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈಗ ಭಾರತ ಷೇರುಪೇಟೆ ಓಪನ್ ಆಗಿದೆ. ನಿಫ್ಟಿಯಲ್ಲಿ 10 ಅಂಶ ಏರಿಕೆ ಆಗಿದೆ. 6725 ನಿಫ್ಟಿ ಇದ್ರೆ ಸೆನ್ಸೆಕ್ಸ್ 37 ಅಂಶ ಏರಿಕೆ ಅಂದ್ರೆ 22503 ಅಂಶಕ್ಕೆ ತಲುಪಿದೆ. ಈಗ ಕರೆ ನಂತರ ನಾವು ಅದ್ರ ಬಗ್ಗೆ ಮಾತಾಡೋಣ. ಈಗ ಬೆಂಗಳೂರಿಂದ ಪಾರ್ವತಿ ಅವರು ಕರೆ ಮಾಡಿರ. ಪಾರ್ವತಿ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ತಮ್ಮ ಪ್ರಶ್ನೆ ಏನು? ನಾನು ಇವಾಗ HUL ಬೈ ಮಾಡಬಹುದಾ ಅಂತ ಇವಾಗಿನ ರೇಟ್ ಅಲ್ಲಿ? ಓಕೆ, HUL ಬೈ ಮಾಡಬಹುದಾ? ಆಮೇಲೆ L&T ಫೈನಾನ್ಸ್ ಹೇಗೆ? L&T ಫೈನಾನ್ಸ್, HUL ಮತ್ತು L&T ಫೈನಾನ್ಸ್. ಓಕೆ ನೋಡಿ, HUL ಬಗ್ಗೆ ಹೇಳ್ಬೇಕು. ಈ ಫಸ್ಟ್ ಆಫ್ ಆಲ್ L&T ಫೈನಾನ್ಸ್ ಬಗ್ಗೆ ಫಸ್ಟ್ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಬ್ಯಾಂಕಿಂಗ್ ಲೈಸೆನ್ಸ್ ಖಂಡಿತ ಸಿಗುತ್ತೆ ಅನ್ನೋ ಒಂದು ಆಂಟಿಸಿಪೇಷನ್ ಇತ್ತು. ಒಂದು ವಾಲ್ಯೂಮ್ ಬಿಲ್ಡ್ ಕೂಡ ತುಂಬಾ ಚೆನ್ನಾಗೈತೆ. L&T ಫೈನಾನ್ಸ್ ಇರ್ಬೋದು, ರಿಲಯನ್ಸ್ ಕ್ಯಾಪಿಟಲ್ ಇರ್ಬೋದು. ಬಟ್ ಓವರ್ ಆಲ್ ಒಂದು RBI ಡಿಸಿಷನ್ ನಾನು 75 ಗೆ ಬೈ ಮಾಡಿದ್ದೇನೆ. ನಾನು ಆಲ್ರೆಡಿ ಇದೆ 700 ಶೇರ್ಸ್ ಇದೆ L&T ಫೈನಾನ್ಸ್. ಈಗ ಪ್ರೆಸೆಂಟ್ಲಿ ಎಷ್ಟು ಟ್ರೇಡ್ ಆಗ್ತಿದೆ ಅಂತ ನನಗೆ ಗೊತ್ತಿದೆಯಾ? 67 ಅಲ್ಲಿ ಇದೆ ಇವಾಗ, 6780. ಓಕೆ ನೋಡಿ, ಈಗ ಪ್ರೆಸೆಂಟ್ಲಿ L&T ಫೈನಾನ್ಸ್ ಏನು 75 ಟ್ರೇಡ್ ಆಗ್ತಿತ್ತು
ಆದ್ರೂ ಕೂಡ ಮೇಲ್ ಬರ್ದಿರಕ್ಕೆ ಮೇನ್ ರೀಸನ್ ಏನಂದ್ರೆ ಅದಕ್ಕೆ ಒಂದು ಬ್ಯಾಂಕಿಂಗ್ ಲೈಸೆನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಅದನ್ನ RBI ಈ ಸಲ ಕೊಟ್ಟಿಲ್ಲ, ಈಗ ಪ್ರೆಸೆಂಟ್ಲಿ ಕೊಟ್ಟಿಲ್ಲ, ಅದರಿಂದ ಅದು ಮೇಲ್ ಬರ್ದಿರೋದು ನಾವು ಅಬ್ಸರ್ವ್ ಮಾಡ್ತೀವಿ. ಮತ್ತೆ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಕೂಡ ನೋಡ್ಬೇಕು ಈಗ ಏನಾಗುತ್ತೆ L&T ಫೈನಾನ್ಸ್ ಅಂತ ಅಂದ್ರೆ ಅವರ ಒಂದು ಕ್ಲಾರಿಟಿ ಇದ್ದಿದ್ದೇನೆ ಅದೊಂದು ಬ್ಯಾಂಕಿಂಗ್ ಲೈಸೆನ್ಸ್ ಸಿಗುತ್ತೆ, ಎಕ್ಸ್ಪಾನ್ಷನ್ ಆಗುತ್ತೆ, ಅವಾಗ ಅದೊಂದು ಶೇರ್ ತುಂಬಾ ವ್ಯಾಲ್ಯೂಬಲ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ L&T ಫೈನಾನ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ರು. ಬಟ್ ಈಗ ಅದೊಂದು ಬ್ಯಾಂಕಿಂಗ್ ಲೈಸೆನ್ಸ್ ಸಿಗದೇ ಇರೋದ್ರಿಂದ ನಾವು ಪರ್ಸನಲಿ ಏನ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ಬೈಯಿಂಗ್ ಲೆವೆಲ್ಸ್ ಬಂದ್ರೆ ಮಾರ್ಕೆಟ್ ಹೈ ಜೊತೆಗೆ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಒಂದು ಎಕ್ಸಿಟ್ ಆಗಿ ಅಂತ ಹೇಳ್ತೀವಿ. ಈಗ ಬೈಯಿಂಗ್ ತಗೊಳೋದಕ್ಕೆ ಅದ್ರ ಒಂದು ಕಂಪ್ಲೀಟ್ಲಿ ಟೆಕ್ನಿಕಲ್ ಮೂಮೆಂಟಮ್ಗೆ ನಾವು ಹೋಗಬೇಕಾಗುತ್ತೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಇರ್ಬೋದು, ನೆಕ್ಸ್ಟ್ ಏನ್ ಎಕ್ಸ್ಪಾನ್ಷನ್ಸ್ ಇದೆ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ L&T ಫೈನಾನ್ಸ್ ಈಗ RBI ಕ್ಲಿಯರ್ ಪಾಲಿಸಿ ಕೊಡೋ ತನಕ ಒಳ್ಳೇದಲ್ಲ ಅಂತ ಹೇಳ್ತೀನಿ. ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಕೂಡ ಮಾರ್ಕೆಟ್ ಆಲ್ ಟೈಮ್ ಐನಲ್ಲಿ ಇರೋದ್ರಿಂದ ಅಕಸ್ಮಾತ್ ನೀವೇನಾದ್ರೂ ಈಗ ಏನಾದ್ರು ಬೈ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಆಂಗಲ್ ಫಾರ್ 6 months ಅಂತ ಪ್ಲಾನ್ ಮಾಡಿದ್ರೆ ಖಂಡಿತ ಇಲ್ಲಿ ತಗೊಂಬೇಡಿ ಅಂತ ಹೇಳ್ತೀನಿ. ಇಲ್ಲಿಂದ ಒಂದು 300 ಪಾಯಿಂಟ್ಸ್ ಕೆಳಗಡೆ ಬರಲಿ, ಒಂದು 6300 6400 ಲೆವೆಲ್ಸ್ ಬಂದಾಗ ಅವಾಗ ಕೂಡ ಅದೊಂದು ಅಟ್ ಲೀಸ್ಟ್ 20-day ಮೂವಿಂಗ್ ಆವರೇಜ್ ಮೇಲಿದ್ದು ಒಂದು ಏನೋ ಒಂದು ನೆಗೆಟಿವ್ ರಿಸಲ್ಟ್ಸ್ ಇರ್ಬೋದು, ನೆಗೆಟಿವ್ ಸೆಕ್ಟರ್ ವೈಸ್ ನೆಗೆಟಿವ್ ಇಲ್ಲ ಅಂತಂದ್ರೆ ಅವಾಗ ಮಾತ್ರ ಅದ್ರಲ್ಲಿ ಪೊಸಿಷನ್ಸ್ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈಗ ಮೈಸೂರಿಂದ ದಿವ್ಯಾ ಅವ್ರ ಕರೆ ಮಾಡಿದ್ರು. ದಿವ್ಯಾ ಅವರೇ ನಮಸ್ಕಾರ. ಹಲೋ, ಹೇಳಿ ದಿವ್ಯಾ ಅವರೇ. ಸರ್ ಇದು ನಾನು ಒಂದು 2 years ಬ್ಯಾಕ್ ಒಂದು 3-4 ಸ್ಟಾಕ್ ಇನ್ವೆಸ್ಟ್ ಮಾಡಿದ್ದೆ. ಕರ್ನಾಟಕ ಬ್ಯಾಂಕ್ ಎಲ್ಲ. ಈಗ ಅದು ತುಂಬಾ ಲೋವರ್ ಪ್ರೈಸಸ್ ಹೋಗಿದೆ. ಈಗ ಮಾರ್ಕೆಟ್ ಸ್ವಲ್ಪ ಆಗ್ತಿರೋದ್ರಿಂದ ಸ್ವಲ್ಪ ಹೈಯರ್ ಪ್ರೈಸಸ್ ಬಂದಿದೆ. ಸೊ ನಾನು ವೇಟ್ ಮಾಡ್ಬೋದು ಅಂತ. ಸುಜಲಾನ್ ಯಾವ ರೇಟಲ್ಲಿ ತಗೊಂಡಿದ್ರಿ? ನಾನು 53 ಬೈ ಸುಜಲಾನ್. ಕರ್ನಾಟಕ ಬ್ಯಾಂಕ್ ಹಾಗೆ ನಂದು HDFC 105 ಬೈ ಮಾಡಿದ್ದೆ. ಈಗ ಅದು 78 ಬಂದಿದೆ. ಸೊ ನಾನು ಅದೆಲ್ಲ ಹೋಲ್ಡ್ ಮಾಡ್ಬೇಕು. ಈಗ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮಾರ್ಕೆಟ್ ಏನಾಗುತ್ತೋ ಗೊತ್ತಿಲ್ಲ. ಸೊ ನಾನು ಸೆಲ್ ಮಾಡ್ಕೊಳ್ಳೋದು ಅಂತ. ಕರ್ನಾಟಕ ಬ್ಯಾಂಕ್ ಯಾವ ರೇಟಲ್ಲಿ ತಗೊಂಡಿದ್ದೀರಾ? ಕರ್ನಾಟಕ ಬ್ಯಾಂಕ್ 139. ಓಕೆ, ಎಲ್ಲ ಸ್ವಲ್ಪ ಹೈ ರೇಟ್ ಅಂತ ತಗೊಂಡಿದ್ದಾರೆ. ಓಕೆ ನೋಡಿ, ಎಲ್ಲ ಒಂದು ನಿಮ್ಮ ಪೊಸಿಷನ್ಸ್ ಮೊದಲನೇದಾಗಿ ನೀವು ಅಟ್ಲೀಸ್ಟ್ ಒಂದು ಪೋರ್ಟ್ಫೋಲಿಯೋ ಡಿವೈಡ್ ಮಾಡಿದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಮತ್ತೆ ನೀವು ಒಂದು 2 years ಕೂಡ ವೇಟ್ ಮಾಡಿದ್ರ ಅದನ್ನು ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಒಂದು ಈಸಿಯಾಗಿ ಏನು ಅನ್ಸರ್ಟನಿಟೀಸ್ ಹೋಗಿಲ್ಲ. ಬಟ್ ಇಲ್ಲಿ ನೀವು ಮೇಜರ್ಲಿ ಮಾಡಿರೋ ಮಿಸ್ಟೇಕ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ, ಎಕ್ಸ್ಕ್ಲೂಡಿಂಗ್ ದ ಸ್ಟಾಕ್ಸ್ ಫ್ಯೂಚರ್, ಸ್ಟಾಕ್ ನಾಳೆ ಏನಾಗಬಹುದು ಅನ್ನೋದನ್ನ ಬಿಟ್ಟು ಮೇಜರ್ಲಿ ಮಿಸ್ಟೇಕ್ ಮಾಡೋದೇನಂತಂದ್ರೆ ನೀವು ಒಂದು ರೆಸ್ಟ್ರಿಕ್ಟೆಡ್ ಸ್ಟಾಪ್ ಲಾಸ್ ಇಟ್ಕೊಂಡಿಲ್ಲ, ಒಂದು ಡ್ರಾಪ್ ಡೌನ್ ರೇಷಿಯೋ ಅಂತ ಹೇಳ್ತೀವಿ. ಡ್ರಾಪ್ ಡೌನ್ ರೇಷಿಯೋ ಅಂತಂದ್ರೆ ನೀವು 100 rupees ಇದ್ರೆ ಎಷ್ಟು ಒಂದು 10 rupees ಕೆಳಗಡೆ ಬಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಡ್ರಾಪ್ ಡೌನ್ ರೇಷಿಯೋ ಲಾಸ್ ಆಫ್ ಅರೌಂಡ್ 10% ಅಂತ ನಾವು ಹೇಳ್ತೀವಿ. ಆತರ ನೀವು ಡ್ರಾಪ್ ಡೌನ್ ರೇಷಿಯೋನ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಯಾವ್ದು ನಿಮ್ಮ ಪೊಸಿಷನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸುಜ್ಲಾನ್ ಹೇಳ್ಬೇಕಂತಂದ್ರೆ ನೀವು 53 ತಗೊಂಡಿದ್ದೀರಾ. ಈಗ ಪ್ರೆಸೆಂಟ್ಲಿ ಕೂಡ ಅದು ಒಂದು 14 ರೂಪಾಯಿನ ಟ್ರೇಡ್ ಆಗ್ತದೆ. ಈಗ ಮಾರ್ಕೆಟ್ ಮೂಮೆಂಟಮ್ ಜೊತೆ ಒಂದು ಸ್ವಲ್ಪ 10 ರಿಂದ 14 ರೂಪಾಯಿ ಬಂದಿದೆ ಹೊರತು ಸುಜ್ಲಾನ್ ಅಲ್ಲಿ ಏನೊಂದು ಮೇಜರ್ ವೇರಿಯೇಷನ್ಸ್ ಆಗಿಲ್ಲ. ಮತ್ತು ಅದು ಈಗಲೂ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಆಂಗಲ್ ನಲ್ಲಿ ನೆಗೆಟಿವ್ ಝೋನ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಅದರಿಂದ ನೀವು 53 ತಗೊಂಡಿದ್ದರು ಒಂದು ಮ್ಯಾಕ್ಸಿಮಮ್ 10% ಸ್ಟಾಪ್ ಲಾಸ್ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಪೊಸಿಷನ್ಸ್ ತಗೊಳ್ಳಿ. ಮತ್ತೆ ಈಗ ಸುಜ್ಲಾನ್ ಎಕ್ಸಿಟ್ ಮಾಡೋದೇ ಒಳ್ಳೇದು ಇನ್ವೆಸ್ಟ್ಮೆಂಟ್ ಆಂಗಲ್ ನಲ್ಲಿ ಅಂತ ಹೇಳ್ತೀನಿ. ಮತ್ತು HDL ನೀವು ನೋಡಿರ್ಬೋದು 105 ಇಂದಾನೆ HDL 40 ರೂಪೀಸ್ ತನಕ ಕೆಳಗಡೆ ಬಿದ್ದಿದ್ದು. ಏನದು ಮ್ಯಾನೇಜ್ಮೆಂಟ್ ಚೇಂಜ್ ಮತ್ತು ಒಂದು ಸ್ವಲ್ಪ ಅದು ಅನ್ಸರ್ಟನಿಟೀಸ್ ಕಂಪನಿ ಆಂಗಲ್ ಅಲ್ಲಿ ಬಂತು. ಅದಾದ್ಮೇಲೆ 40 ರೂಪೀಸ್ ಒಳ್ಳೆ ಬೈ ಆಗುತ್ತೆ. 40 ರೂಪೀಸ್ ಇಂದ ತಿರ್ಗಾ ಒಂದು 74 ರೂಪೀಸ್ ಅಂತ ಒಂದು ಒಳ್ಳೆ ಮೊಮೆಂಟಮ್ ಕೊಟ್ಟಿರುತ್ತೆ. ಸೊ HDL ಕೂಡ ನೀವು ಒಂದು 105 ನಲ್ಲಿ ತಗೊಂಡಿದ್ದು ಒಂದು ಎಕ್ಸಿಟ್ ಆಗಿ ತಿರ್ಗಾ ಲೋವರ್ ಲೆವೆಲ್ ಫಿಶಿಂಗ್ ಮಾಡಿದ್ರು ಕೂಡ ಪ್ರಾಫಿಟಬಿಲಿಟಿ ಇರ್ತಿದ್ರಿ. ಮತ್ತು ನೆಕ್ಸ್ಟ್ ಕರ್ನಾಟಕ ಬ್ಯಾಂಕ್ ನೀವು 139 ರೂಪೀಸ್ ಅಲ್ಲಿ ತಗೊಂಡಿರ್ತೀರಾ. ಈಗ ಕರ್ನಾಟಕ ಬ್ಯಾಂಕ್ ನೀವು ತಗೊಂಡಾದ್ಮೇಲೆ 200 ರೂಪೀಸ್ 2 ಸತಿ ಟಚ್ ಆಗಿದೆ. ಕಳೆದ ಸ್ವಲ್ಪ ದಿನಗಳಲ್ಲಿ ಟಚ್ ಆಗಿ ತಿರ್ಗಾ ಕೆಳಗಡೆ ಬಂದು ಈಗ ಒಂದು ಆಲ್ಮೋಸ್ಟ್ 150-160 ರೂಪೀಸ್ ಟ್ರೇಡ್ ಆಗಿ ಈಗ ಒಂದು ಆಲ್ಮೋಸ್ಟ್ 145-150 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈಗ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಏನೊಂದು ಮೊಮೆಂಟಮ್ಸ್ ಬಂದಿದೆ ಅದು ಇಲ್ಲಿಂದ ಒಂದು ಸ್ವಲ್ಪ ಸೆಲ್ ಆಫ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಸೊ ಇನ್ವೆಸ್ಟ್ಮೆಂಟ್ ಆಂಗಲ್ ಇಂದ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಸುಜ್ಲಾನ್ ಇರ್ಬೋದು ಮತ್ತು ನಿಮ್ಮ HDL ಇರ್ಬೋದು ಎಲ್ಲದನ್ನು ಎಕ್ಸಿಟ್ ಮಾಡಿ ಅಂತ ಹೇಳ್ತೀನಿ. ಮಾರ್ಕೆಟ್ ಕೆಳಗಡೆ ಬಂದಾಗ ಒಂದು ಫ್ರೆಶ್ ಹೊಸ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿಕೊಂಡು 5 ಡಿಫರೆಂಟ್ ಸೆಕ್ಟರ್ಸ್ ಅಲ್ಲಿ ಇಂಪಾರ್ಟೆಂಟ್ 5 ಡಿಫರೆಂಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇರೆಸ್ಪೆಕ್ಟಿವ್ ಆಫ್ ದ ಮಾರ್ಕೆಟ್ ಕಂಡೀಷನ್ ಅಂಡ್ ದ ಫ್ಯೂಚರ್ ಆಫ್ ದ ಕಂಪನಿ. ಅಂದ್ರೆ ಏನಾಗಬಹುದು ಮಾರ್ಕೆಟ್ ಕಂಡೀಷನ್ ಮತ್ತು ಫ್ಯೂಚರ್ ಆಫ್ ದ ಕಂಪನಿ ಏನೇ ಇರಲಿ ಒಂದು 10% ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಹಿಡ್ಕೊಂಡು ಅದನ್ನ ಹೋಲ್ಡ್ ಮಾಡಿ. ಅಕಸ್ಮಾತ್ ಅದನ್ನ ಎಕ್ಸಿಟ್ ಆದ್ರೆ ಫ್ರೆಶ್ ಡಿಫರೆಂಟ್ ಸ್ಟಾಕ್ ನಲ್ಲಿ ಡಿಫರೆಂಟ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈಗ ಒಂದು ಬ್ರೇಕ್ ನಂತರ ಮತ್ತೆ ಶೇರ್